ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಮಿಕ್ಸ್ಡ್ ವೆಜಿಟೇಬಲ್ ಸಿಂಪಲ್ ಆದ ಒಂದು ಪಲಾವ್ ಮಾಡಿದ್ದೆ. ವೆಜ್ ಪಲಾವ್ ಸಖತ್ತಾಗಿತ್ತು ಟೇಸ್ಟು. ಈ ವೆಜ್ ಪಲಾವ್ ಮಾಡಬೇಕಾದ್ರೆ ತುಂಬ ಮಸಾಲೆಗಳನ್ನ ಹಾಕಿ ರುಬ್ಬಿ ಮಾಡಬಾರ್ದು, ಚೆನ್ನಾಗಿರೋದಿಲ್ಲ. ಒಂಥರ ಫ್ಲೇವರ್ ಮಸಾಲದೇ ಬರ್ತಾ ಇರುತ್ತೆ. ಸಿಂಪಲ್ಲಾಗಿದ್ದಷ್ಟು ಪಲಾವ್ ಮಾಡೋದು ಹೇಗೆ ನೋಡ್ಕೊಳ್ಳಿ. ಒಂದು ಕುಕ್ಕರಲ್ಲಿ 2 ಟೀ ಸ್ಪೂನ್ ಆಯಿಲ್ ಹಾಕಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನು ಸೋಂಪು, ಹಾಗೆಯೇ ಒಂದು ಪೈನಾಪಲ್ ಹೂವನ್ನು ಸೇರಿಸಿ, ಬೆನ್ ಸೊಪ್ಪು ಸ್ವಲ್ಪ ಹಾಕಿ, ಉದ್ದುದ್ದಕ್ಕೆ ಹೆಚ್ಚಿದಂಥ ಈರುಳ್ಳಿನ ಹಾಕಿ ಬಾಡಿಸ್ತಾ ಇದ್ದೀನಿ. ಈರುಳ್ಳಿ ಮೆತ್ತಗಾದ್ಮೇಲೆ ನಿಮ್ಮ ಇಷ್ಟವಾದ ತರಕಾರಿ ಸೇರಿಸ್ಕೋಬೋದು. ಇಲ್ಲಿ ನಾನು ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಸ್ವಲ್ಪ ಅವರೆಕಾಯಿ, ಫ್ರೆಶ್ ಆಗಿರೋಂಥ ಅವರೆಕಾಯಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ ತರಕಾರಿಗಳೆಲ್ಲ ಮೆತ್ತಗಾಗೋವರೆಗೂ ಒಂದು 5 ನಿಮಿಷ ಬಾಡಿಸಿ, ಅಷ್ಟೊತ್ತಲ್ಲಿ ಅದಕ್ಕೆ ಮಸಾಲ ರುಬ್ಕೋಬೇಕು. 1 ಹಿಡಿ ತೆಂಗಿನಕಾಯಿ ತುರಿ ಮತ್ತು 1 ಇಂಚ್ ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸೋಂಪು, 2 ಪೀಸು ಚಕ್ಕೆ ಮತ್ತು ಲವಂಗ ಮತ್ತು ಏಲಕ್ಕಿ ಎಲ್ಲ 2 ತೊಗೊಂಡಿದ್ದೀನಿ. ಏಲಕ್ಕಿ 2, ಲವಂಗ 2, ಉದ್ದುದ್ದಕ್ಕೆ ಹೆಚ್ಚಿದಂಥ ಸ್ವಲ್ಪ ಈರುಳ್ಳಿ, ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಪೇಸ್ಟನ್ನು ಕೂಡ ಸ್ವಲ್ಪ ಉರಿಬೇಕಾಗತ್ತೆ. ಈಗ ತರಕಾರಿ ಮೆತ್ತಗಾಗಿದೆ, ಆವಾಗ ಮಸಾಲಾನ ಸೇರಿಸ್ಬಿಟ್ಟು 1 ರೌಂಡು ಫ್ರೈ ಮಾಡಿ, ಆ ಹಸಿ ವಾಸನೆ ಎಲ್ಲ ಹೋಗಬೇಕು. 10 ನಿಮಿಷಕ್ಕೆ ಮುಂಚೆನೇ ನೆನೆಸಿದಂಥ ಅಕ್ಕಿನ ಕೂಡ ಇವಾಗ ಸೇರಿಸ್ತಾ ಇದ್ದೀನಿ ನಾನು. ಇಲ್ಲಿ ನಾನು 1 ಪಾವು ಅಕ್ಕಿಗೆ ಪಲಾವ್ ಮಾಡ್ತಾಯಿದ್ದೀನಿ. 1 ಪಾವ್ಗೆ 2.5 ಪಾವಷ್ಟು ನೀರು ಸೇರಿಸ್ಬೇಕಾಗತ್ತೆ. ಅಳತೆ 1:2.5. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ನಾನಿಲ್ಲಿ ಅಳತೆ ಮಾಡಿಟ್ಕೊಳ್ಳೋಂಥ ನೀರನ್ನು ಸೇರಿಸ್ತಾ ಇದ್ದೀನಿ. ಆ ನೀರಲ್ಲೇ ಸ್ವಲ್ಪ ತೊಗೊಂಡು ಮಿಕ್ಸಿ ಜಾರಲ್ಲಿ ಮೆತ್ಕೊಂಡಿರುತ್ತಲ್ಲ ಮಸಾಲ, ಅದರಲ್ಲೂ ಹಾಕಿ ಮಿಕ್ಕಿದ ನೀರನ್ನ ಸೇರಿಸ್ತಾ ಇದ್ದೀನಿ. ಸೊ ಟೋಟಲ್ 1:2.5 ಗ್ಲಾಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 2ರಿಂದ 3 ವಿಷಿಲು ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಸಖತ್ತಾಗುತ್ತೆ ಪಲಾವ್. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದರ ಜೊತೆಗೆ ನಾನು ಸೌತೆಕಾಯಿ ರಾಯ್ತ ಮಾಡ್ಕೊಂಡಿದ್ದೆ. ಸ್ವಲ್ಪ ಸೌತೆಕಾಯಿ ಹೆಚ್ಚಿಬಿಟ್ಟು ಗಟ್ಟಿ ಮೊಸರು ಹಾಕಿ ನಾನು ಬಡಿಸ್ಕೋಬೇಕಾದ್ರೆ ಉಪ್ಪು ಹಾಕ್ತೀನಿ. ಮುಂಚೆನೇ ಹಾಕ್ಬಿಟ್ರೆ ಹುಳಿ ಬಂದ್ಬಿಡುತ್ತೆ ಅಂತ ಉಪ್ಪು ಹಾಕಿಲ್ಲ. ನೋಡಿ, ಇವಾಗ ಪ್ರೆಷರ್ ಇಳಿದ್ಮೇಲೆ ತೆಗೆದು ನೋಡಿದ್ರೆ ಎಷ್ಟು ಚೆನ್ನಾಗಾಗಿರುತ್ತೆ ಗೊತ್ತಾ. ಮೆತ್ತಗಾಗಿರುತ್ತೆ, ಉದುದ್ರಾಗೂ ಇರುತ್ತೆ, ಸಖತ್ತಾಗಿರುತ್ತೆ. ಈ ಥರ ಪಲಾವ್ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವಾಗಲಾರು ವಾರಕ್ಕೊಂದು ದಿವಸನೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಹೋಟ್ಲಿಗೆ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ಳೋಕ್ಕಿಂತ ಮನೇಲೇ ನಮಗೆ ಗೊತ್ತಿರೋ ಮಸಾಲೆಗಳನ್ನ ಹಾಕ್ಕೊಂಡು ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಟೇಕ್ ಕೇರ್.